ಇಂದು ನವರಾತ್ರಿಯ 8ನೇ ದಿನ. ದುರ್ಗಾದೇವಿಯ ಮತ್ತೊಂದು ರೂಪವಾದ ಮಹಾಗೌರಿಯನ್ನು ನಾವು ಇಂದು ಪೂಜಿಸುತ್ತೇವೆ. ಒಮ್ಮೆ ಪಾರ್ವತಿ ದೇವಿ ಶಿವನನ್ನ ಪತಿಯಾಗಿ ಪಡೆಯಲು ಕಠಿಣ ತಪಸ್ಸನ್ನು ಮಾಡ್ತಿರ್ತಾಳೆ. ವರ್ಷಗಳ ಕಾಲ ಕಾಡಿನಲ್ಲಿ ಉಪವಾಸ ಮಾಡಿ ಧ್ಯಾನಮಗ್ನಳಾಗಿ ತಪಸ್ಸಿನಲ್ಲಿ ತೊಡಗಿಬಿಟ್ಟಿರ್ತಾಳೆ. ಆ ತಪಸ್ಸಿನ ಪರಿಣಾಮವಾಗಿ ಅವಳ ದೇಹ ಕಪ್ಪು ಬಣ್ಣಕ್ಕೆ ಮಾರ್ಪಾಡಾಗುತ್ತೆ. ಶಿವನು ಅವಳ ತಪಸ್ಸಿನಿಂದ ಸಂತುಷ್ಟನಾಗಿ ಎದುರು ಬಂದಾಗ ಗಂಗೆಯ ಜಲದಿಂದ ಅವಳ ದೇಹವನ್ನು ಶುದ್ಧಗೊಳಿಸ್ತಾನೆ. ಆಗ ಅವಳ ದೇಹ ಹಾಲಿನಂತೆ ಶ್ವೇತ ಮತ್ತು ಕಾಂತಿಯುತವಾಗಿ ಮಾರ್ಪಾಡಾಗತ್ತೆ. ಈ ಶುದ್ಧ ಮತ್ತು ಶಾಂತ ಕರುಣಾಮಯ ರೂಪವೇ ಮಹಾಗೌರಿ ಎಂದು ಪ್ರಸಿದ್ಧವಾಗುತ್ತೆ. ಮಹಾಗೌರಿ ದೇವಿ ಶಾಂತಿಯ, ಶುದ್ಧತೆಯ ಮತ್ತು ಕ್ಷಮೆಯ ಸಂಕೇತಳಾಗಿದ್ದಾಳೆ. ಅವಳು ಭಕ್ತರ ಪಾಪಗಳನ್ನು ನಿವಾರಿಸಿ ಶಾಂತಿ ಮತ್ತು ಸಮೃದ್ಧಿಯನ್ನು ನೀಡುತ್ತಾಳೆ. ಶುದ್ಧ ಹೃದಯ, ಸತ್ಯ ಮತ್ತು ನಂಬಿಕೆಯೊಂದಿಗೆ ಮಾಡಿದ ಪ್ರಯತ್ನಗಳು ಸದಾ ಯಶಸ್ಸಿಗೆ ದಾರಿ ಮಾಡುತ್ತವೆ ಎಂಬುದು ಈ ಕಥೆಯ ನೀತಿಯಾಗಿದೆ. ಎಲ್ಲರಿಗೂ ಶರನ್ನವರಾತ್ರಿಯ 8ನೇ ದಿನದ ಶುಭಾಶಯಗಳು.